ಕ್ಷೇತ್ರದ ಧಾರ್ಮಿಕತೆ ಬಿಟ್ಟು ಈ ಕ್ಷೇತ್ರದಿಂದ ನಡೆಸಲ್ಪಡುತ್ತಿರುವಂಥ ಕೆಲಸ ಕಾರ್ಯಗಳು. ನೀವು ಈ ಕಡೆ ಯಕ್ಷಗಾನ ಅಂತ ಒಂದಿದೆ. ಈ ಯಕ್ಷಗಾನ ಕಲಾವಿದರಲ್ಲಿ ನೀವೊಮ್ಮೆ ಮಾತಾಡಿಸಿ. ಧರ್ಮಸ್ಥಳ ಯಕ್ಷಗಾನ ಕಲಿಕಾ ಕೇಂದ್ರದಲ್ಲಿ ಕಲಿತ ವಿದ್ಯಾರ್ಥಿಗಳೇ ಇವತ್ತು ದೊಡ್ಡ ದೊಡ್ಡ ಮಟ್ಟದ ಹೆಸರು ಮಾಡಿರುವಂಥದ್ದು. ಯಾಕಂತೇಳಿದರೆ ಅವರಿಗೆ ಸುಮಾರು ಜನ ಹೇಳ್ತಾರೆ, ಅವರ ಸಂದರ್ಶನಗಳಲ್ಲಿ ಹೇಳ್ತಾರೆ, ಎಲ್ಲಿವರೆಗೆ ಅಂದರೆ ಒಂದು ಮೇಳದಲ್ಲಿ ಒಬ್ಬನ ನಾಟ್ಯ ಸರಿ ಇಲ್ಲ ಅಂದರೆ 2 ತಿಂಗಳು ಧರ್ಮಸ್ಥಳ ಕಲಿಕಾ ಕೇಂದ್ರದಲ್ಲಿ ಕಲಿತು ಬಾ ಅಂತ ಹೇಳ್ತಿದ್ರಂತೆ. ಕಾರಣ ಏನು ಅಂತ ಇಲ್ಲಿ ನೋಡಿ, ಇಲ್ಲಿ ಊಟೋಪಚಾರಗಳೆಲ್ಲ ಫ್ರೀಯಾಗಿ. ಇನ್ನೂ ಒಂದು ಹೇಳ್ತೇನೆ, ಇಲ್ಲಿ ಹೈಸ್ಕೂಲ್ ಆಗಿತ್ತು, ಧರ್ಮಸ್ಥಳದ ಪಕ್ಕದಲ್ಲಿ ಒಂದು ಹೈಸ್ಕೂಲ್ ಇದೆ. ಆ ಹೈಸ್ಕೂಲ್ ಆಗೋದಕ್ಕಿಂತ ಮುಂಚೆ ದೇವಸ್ಥಾನದ ಪಕ್ಕದಲ್ಲಿರುವ ಏನು ಈಗ ಬೀಡು ಅಂತ ಕರಿತೇವೆ, ಅಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವೇದ ಮತ್ತೆ ಪುರೋಹಿತ ಮಾಡುವಂತ ಏನೇನು ಇದಿದೆ ಅದನ್ನು ಕಲಿಸ್ತಾ ಇದ್ರಂತೆ ಇಲ್ಲಿ ಅಂಗಳದಲ್ಲಿ. ಅಂದ್ರೆ ನಮ್ಮ ನೆಕ್ಸ್ಟಿನ ಜನರೇಷನ್ ಏನು ಮಾಡಬೇಕು, ಅದನ್ನ ನಾವು ಯಾವ ರೀತಿ ಈಗ ರೆಡಿ ಆಗಬೇಕು. ನಿಮಗೆ ಒಂದು ಕಲ್ಪನೆ ಇದೆಯಾ? ಒಂದು ಬಸ್ಸು, ಆ ಬಸ್ಸು ಪ್ರತಿಯೊಂದು 21 ಊರಿಗೆ ಅದರಲ್ಲಿ ಆರೋಗ್ಯ ಔಷಧಿಗಳು, ಒಬ್ಬ ಡಾಕ್ಟ್ರು, ಒಬ್ಬ ಡ್ರೈವರ್, ಅವರು ಸಹಾಯಕ, ಸಂಚಾರಿ ಆಸ್ಪತ್ರೆ. ಈ ಕಲ್ಪನೆ ಬೇರೆ ಒಂದು ಯಾವುದಾದ್ರೂ ಸರ್ಕಾರ ಮಾಡಿರೋದು ನಿಮ್ಮ ಕಲ್ಪನೆಯಲ್ಲಿ ಇದೆಯಾ? ಅನಾದಿ ಕಾಲದಿಂದ ಇದೆ. ಈ ಕ್ಷೇತ್ರ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಸರ್ಕಾರ ಫಾಲೋ ಮಾಡ್ತಾರೆ. ಸರ್ಕಾರ ಕೆಲಸ ಮಾಡ್ತಾ ಇದೆ, ಸಂಸ್ಥೆ ಸರ್ಕಾರ ಫಾಲೋ ಮಾಡಬೇಕಾಗಿರುವಂತ ಕಾರ್ಯಗಳನ್ನೇ ಮಾಡೋದು. ಸಾಮೂಹಿಕ ವಿವಾಹದ ಕಲ್ಪನೆ 1972ನೇ ಇಸ್ವಿಯಲ್ಲಿ, ಅವಾಗ ಯಾವ ದೇವಸ್ಥಾನದಲ್ಲೂ ಎಲ್ಲೂ ಸಾಮೂಹಿಕ ವಿವಾಹ ಇರಲಿಲ್ಲ. ಅದನ್ನು ಅನುಸರಿಸಿಕೊಂಡು ಬಂದರು ಎಲ್ಲರೂ. ಈಗ ಸಾಮೂಹಿಕ ವಿವಾಹ ಅನ್ನೋದೊಂದು ಪ್ರತಿಷ್ಠೆಯ ಕೆಲಸ ಆಗಿದೆ. ಎಷ್ಟೋ ಜನರಿಗೆ ಅದರಿಂದ ಒಳ್ಳೆದಾಗ್ತದೆ ಅಂತ ನೋಡಿ, ಅಂಥ ಕಲ್ಪನೆಗಳು ಒಂದು. ಇನ್ನು ನಿಮ್ಮಲ್ಲಿ ಈಗ ನಮ್ಮ ಊರಿನಲ್ಲಿ ಯೋಜನೆಗಳು, ಈ ಮುಂಚೆ ಎಲ್ಲ ಕೇಳಿರ್ಬೋದು ನೀವು, ಮೆಡ್ರಾಸ್ ಫೈನಾನ್ಸ್ ಅಂತ ವಾರಕ್ಕೊಮ್ಮೆ ಅವರು ಬರೋದು, ಕಲೆಕ್ಷನ್ ಮಾಡೋದು ವಾರದ ಬಡ್ಡಿಯಲ್ಲಿ ಮುಖಾಂತರ. ಇಲ್ಲಿ ಅದು ಯಾವುದಿಲ್ಲ. ಯಾಕೆ ಹೇಳಿ? ಇಲ್ಲಿ ಏನೋ ಅಗತ್ಯ ಬಿದ್ದರೆ ಯೋಜನೆಯ ಸ್ವಸಹಾಯ ಸಂಘದಲ್ಲಿ ಲೋನ್ ತೆಗೆದು ಮಗಳ ಮದುವೆನೋ ಮತ್ತೊಂದು ಏನೋ ಮಾಡ್ತಾರೆ. ನಿಮಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಇಲ್ಲಿ ಬರೋದಿಲ್ಲ. ಸ್ಟೇಟ್ ಬ್ಯಾಂಕ್ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ, ರಾಷ್ಟ್ರೀಕೃತ ಅಥವಾ ರಾಜ್ಯ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಬೇಕಂದ್ರೆ 50,000 ರೂಪಾಯಿ ತಗೊಳ್ಬೇಕು, ನಮ್ಮ ಜಮೀನು ಆಡಬೇಕು. ಅಲ್ಲ, ನೀವು ಎಷ್ಟು ಸಲ ಓಡಾಡಬೇಕು, ಅಡವೆಲ್ಲ ಇರಬೇಕು. ಹೌದು, ಡಾಕ್ಯುಮೆಂಟ್ಗೆ ಎಷ್ಟು ಓಡಾಡಬೇಕು, ಮತ್ತೊಂದು ಮಾಡಬೇಕು. ಇದು ನಿಂತ ಜಾಗಕ್ಕೆ ಒಂದು 10 ಜನರ ಒಂದು ತಂಡ, ಗೊತ್ತಾಯ್ತಾ? ಇದು ಅದಕ್ಕಿಂತಲೂ ಮುಂಚೆ ಒಂದು ಹೋಗ್ತೇನೆ, ನಿಮಗೆ ರಾತ್ರಿ ಶಾಲೆಯ ಒಂದು ಕಲ್ಪನೆ. ಈಗ ಹುಡುಗರಿಗೆಲ್ಲ ವಿದ್ಯಾಭ್ಯಾಸ ಕಲಿಸೋದು ಒಂದು ಕಡೆ ಆದರೆ, ಈಗಿನ ಯುಗಕ್ಕೆ ಅವರು ಹಿರಿಯರಿಗೆ ವಿದ್ಯಾಭ್ಯಾಸ ಇರಲ್ಲ. ಈ ಹಿರಿಯರಿಗೆ ವಿದ್ಯಾಭ್ಯಾಸ ಇಲ್ಲ ಅಂತೇಳಿ ಜ್ಞಾನದೀಪ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಾಗ, ಗೊತ್ತಾಯ್ತಾ? ರಾತ್ರಿ ಶಾಲೆ ಅಂತ. ಸಂಜೆಗೆ ಊರಿನ ಹಿರಿಯರೆಲ್ಲ ಇವತ್ತಿಗೂ ಒಂದು ಸೈನ್ ಹಾಕಬೇಕಾದ್ರೆ ಅದರಿಂದಲೇ. ಅಂದರೆ ನೀವು ಸಮಾಜದಿಂದ ಪಡ್ಕೊಂಡಿರೋದಕ್ಕಿಂತಲೂ ಸಮಾಜಕ್ಕೆ ಏನು ಕೊಡಬೇಕು ಅಂತ ಆಲೋಚನೆ ಮಾಡ್ತಾನಲ್ಲ, ಅವನ ಬಗ್ಗೆ ಕಲ್ಲುಗಳು ಜಾಸ್ತಿ. ಕಲ್ಲು ಯಾವುದಕ್ಕೆ ಬಿಸಾಕ್ತಾರೆ ಸರ್? ಹಣ್ಣಿರೋ ಮರಕ್ಕೆ ಬಿಸಾಕ್ತಾರೆ. ಹೌದಾ? ಖಾಲಿ ಏನಿಲ್ಲದಿರೋ ಮರಕ್ಕೆ. ಈಗ ಆಪಾದನೆ ಮಾಡ್ತಾ ಇದ್ದಾರಲ್ಲ ಕೆಲವರೆಲ್ಲ, ಇವರು ಮಾಡಿದಂಥ ಒಂದು ಕಾರ್ಯ ತೋರಿಸಿ ಸರ್, ಒಂದು ಕಾರ್ಯ. ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಪಟ್ಟಿ ಮಾಡಿ ಕೊಡ್ತೇವೆ. ಏನು ಸಮಾಜಮುಖಿ ಕೆಲಸ ಮಾಡ್ತಿರೋ ಕಾರ್ಯ ಹೇಳಿದ್ದಾರೆ. ರಾಜ್ಯದ ಜನಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಕ್ಷೇತ್ರಕ್ಕೆ ಕಳಂಕ ತರಕ್ಕೆ ಅಂಟಿಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಖಂಡಿತ. ಒಂದು ಕ್ಷೇತ್ರ, ಈ ಒಂದು ಕ್ಷೇತ್ರ ಪರ್ಟಿಕ್ಯುಲರ್ ಯಾಕೆ ಅಂತ ಹೇಳ್ತೀನಿ ನೋಡಿ. ನಾವು ಬಹಳಷ್ಟು ಇತಿಹಾಸಗಳ ಪುಟಗಳಿಂದ ತಿಳಿದುಕೊಳ್ತೇವೆ. ಏನು ಅಂತ ಹೇಳಿದ್ರೆ, ನಮ್ಮನ್ನು ಯಾರೆಲ್ಲ ದಾಳಿ ಮಾಡಿದ್ರು, ಯಾವ ರೀತಿ ದಾಳಿ ಮಾಡಿದ್ರು ಎಲ್ಲ ನಮಗೆಲ್ಲ ಗೊತ್ತಿದೆ. ನೀವು ಆ್ಯಕ್ಚುಲಿ ನಾನೊಂದು ಒತ್ತಾಯ ಮಾಡ್ತೇನೆ, ಪಠ್ಯ ಪುಸ್ತಕದಲ್ಲಿ ಧರ್ಮಸ್ಥಳ ಕ್ಷೇತ್ರ ಎಷ್ಟು ದೇವಸ್ಥಾನಗಳನ್ನು ಉದ್ಧಾರ ಮಾಡಿದೆ ಅಂತಲೂ ಬರೀಬೇಕು, ಕಲಿಬೇಕು ಮುಂದಿನ ಪೀಳಿಗೆ. ಯಾಕೆ ಗೊತ್ತಾ? ಒಂದು ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಕಟ್ಟಲು ಒಂದು ಇಟ್ಟಿಗೆ ಕೊಡುವ ಯೋಗ್ಯತೆ ಇಲ್ಲದವನು ಕೂಡ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ. ಹೌದು, ಒಂದು ಇಟ್ಟಿಗೆ ಕೊಡಲು ಯೋಗ್ಯತೆ ಇಲ್ಲದವನು. ಅಂದರೆ ಆ ಒಂದು ಕ್ಷೇತ್ರವನ್ನು ನಾವು ಹಾಳು ಮಾಡಿದರೆ ಸಾವಿರಾರು ಕ್ಷೇತ್ರಗಳಿಗೆ ಕೊಡುವಂಥ ದೇಣಿಗೆ, ಜೀರ್ಣೋದ್ಧಾರದ ವ್ಯವಸ್ಥೆ ಎಲ್ಲ ಕಟ್ಟಾಗ್ತದೆ. ಇಲ್ಲಿ ಧಾರ್ಮಿಕತೆಯ ಮೇಲೆ ದೊಡ್ಡ ಹೊಡೆತ ಬೀಳ್ತದೆ.